ಗ್ಯಾರಂಟಿ ಅಲೆಯಲ್ಲಿ ತೇಲ್ತಾ ಅಧಿಕಾರದ ಗದ್ದುಗೆ ಹಿಡಿದ ಸಿದ್ದರಾಮಯ್ಯ ಸರ್ಕಾರದ ಮೊದಲ ಬಜೆಟ್ ಮಂಡನೆಯಾಗಿದೆ. ಸಾಲ ಮಾಡಿಯಾದ್ರೂ ತುಪ್ಪ ತಿನ್ನಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿರೋ ಸಿದ್ದು ಇತಿಹಾಸದಲ್ಲೇ ಅತಿ ದೊಡ್ಡ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಬೆಳಿಗ್ಗೆ ಸಿಎಂ ಸಿದ್ದರಾಮಯ್ಯರಿಗೆ ಅಧಿಕಾರಿಗಳು ಬಜೆಟ್ ಸೂಟ್ಕೇಸ್ ಹಸ್ತಾಂತರಿಸಿದ್ರು. ಅಧಿಕಾರಿಗಳು ಕೊಟ್ಟ ಸೂಟ್ಕೇಸ್ ಹಿಡಿದು ಅಧಿವೇಶನಕ್ಕೆ ಬಂದ ಸಿಎಂ ಆಯವ್ಯಯ ಮಂಡಿಸಿದ್ರು. ಹತ್ರ 3 ಗಂಟೆಗಳ ಕಾಲ ಬಜೆಟ್ ಓದಿದ್ರು. ಹಿಂದಿನ ಬಿಜೆಪಿ ಸರ್ಕಾರಕ್ಕೂ ಮಾತಲ್ಲೇ ತಿವಿದ್ರು. ಆದರೆ ಕೇಂದ್ರ ಸರ್ಕಾರ ಈ ಯೋಜನೆಗೆ ಅನುದಾನ ಕಡಿತ ಮಾಡುವುದಲ್ಲದೆ ಕೂಲಿ ವೆಚ್ಚ ಪಾವತಿಯಲ್ಲಿ ವಿಳಂಬ ಮಾಡುವ ಮೂಲಕ ಬಡವರ ವಿರೋಧಿ ಧೋರಣೆ ತಳೆದಿದೆ. ಹಾಗಿದ್ರೆ ಕಳೆದ ಸಲದ ಬಸವರಾಜ ಬೊಮ್ಮಾಯಿ ಬಜೆಟ್ಗೂ ಇವತ್ತಿನ ಸಿದ್ದರಾಮಯ್ಯ ಬಜೆಟ್ಗೂ ಇರೋ ಲೆಕ್ಕಾಚಾರ ಹೀಗಿತ್ತು. ಇವತ್ತಿನ ಸಿದ್ದರಾಮಯ್ಯ ಬಜೆಟ್ ಗಾತ್ರ 3,27,747 ಕೋಟಿ ರೂಪಾಯಿ. ಹಿಂದೆ ಬೊಮ್ಮಾಯಿ ಮಂಡಿಸಿದ ಬಜೆಟ್ ಗಾತ್ರ 3,09,182 ಕೋಟಿ ರೂಪಾಯಿ. ಬೊಮ್ಮಾಯಿ ಸರ್ಕಾರ ಮಾಡಿದ್ದ ಸಾಲದ ಮೊತ್ತ 77,750 ಕೋಟಿ. ಈ ಹಿಂದೆ ಸಿದ್ದರಾಮಯ್ಯ 2013ರಿಂದ 18ರ ಅವಧಿಯಲ್ಲಿ 5 ವರ್ಷದಲ್ಲಿ ಮಾಡಿದ್ದ ಸಾಲ 1,33,284 ಕೋಟಿ. ಆದರೆ ಈ ವರ್ಷ ಅಂದ್ರೆ 2024ರ ಒಳಗೆ ಒಟ್ಟು 85,818 ಕೋಟಿ ಸಾಲ ಮಾಡಬೇಕಾದ ಅನಿವಾರ್ಯತೆ ಇದೆ. ಒಟ್ಟಾರೆ ಗ್ಯಾರಂಟಿಗಳಿಗೆ 57,910 ಕೋಟಿ ರೂಪಾಯಿ ಖರ್ಚಾಗಲಿದ್ದು ಸಾಲ ಅನಿವಾರ್ಯ. ಆರ್ಥಿಕ ತಜ್ಞರ ಪ್ರಕಾರ ಬೊಮ್ಮಾಯಿ ಅವಧಿ ಸಾಲದಲ್ಲಿ ಸಿದ್ದರಾಮಯ್ಯ ಮಾಡುವ ಒಟ್ಟು ಸಾಲ ಲೆಕ್ಕ ಹಾಕಿದ್ರೆ 8,068 ಕೋಟಿ ರೂಪಾಯಿ ಹೆಚ್ಚುವರಿ ಸಾಲ ಮಾಡ್ತಾರೆ. ಇನ್ನು ಇಲಾಖಾವಾರು ಹಂಚಿಕೆ ಲೆಕ್ಕ ನೋಡೋದಾದ್ರೆ ಶಿಕ್ಷಣ ಇಲಾಖೆಗೆ ಸಿದ್ದರಾಮಯ್ಯ ಕೊಟ್ಟಿರೋದು 37,587 ಕೋಟಿ ರೂಪಾಯಿ. ಈ ಹಿಂದೆ ಬೊಮ್ಮಾಯಿ ಕೊಟ್ಟಿದ್ದು 37,950 ಕೋಟಿ ರೂಪಾಯಿ. ಗೃಹಲಕ್ಷ್ಮಿ ನೀಡುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಿಎಂ 24,166 ಕೋಟಿ ಕೊಟ್ಟರೆ ಈ ಹಿಂದೆ ಬೊಮ್ಮಾಯಿ ಅವರು 5,676 ಕೋಟಿ ಮಾತ್ರ ಕೊಟ್ಟಿದ್ರು. ಫ್ರೀ ಕರೆಂಟ್ ಕೊಡುವ ಇಂಧನ ಇಲಾಖೆಗೆ ಈಗ 22,773 ಕೋಟಿ ಕೊಟ್ಟಿದ್ರೆ ಬೊಮ್ಮಾಯಿ ಟೈಮ್ನಲ್ಲಿ 13,803 ಕೋಟಿ ಸಿಕ್ಕಿತ್ತು. ಮೇಕೆದಾಟು ಮಹದಾಯಿ ಅಂತಿದ್ದ ಡಿಕೆಶಿ ಕನಸು ಈಡೇರಿಲ್ಲ. ಯಾಕಂದ್ರೆ ನೀರಾವರಿ ಇಲಾಖೆಗೆ ಬರೀ 19,044 ಕೋಟಿ ಸಿಕ್ಕಿದೆ. ಬೊಮ್ಮಾಯಿ ಟೈಮ್ನಲ್ಲಿ 22,854 ಕೋಟಿ ರೂಪಾಯಿ ಇತ್ತು. ಗ್ರಾಮೀಣಾಭಿವೃದ್ಧಿಗೆ 18,038 ಕೋಟಿ ಸಿದ್ದು ಕೊಟ್ರೆ ಬೊಮ್ಮಾಯಿ ಘೋಷಿಸಿದ್ದು 20,494 ಕೋಟಿ. ಒಳಾಡಳಿತ ಸಾರಿಗೆಗೆ ಕೈ ಸರ್ಕಾರ 16,638 ಕೋಟಿ ಕೊಟ್ಟಿದೆ. ಕಂದಾಯ ಇಲಾಖೆಗೆ 16,167 ಕೋಟಿ ಸಿಕ್ಕಿದೆ. ಆರೋಗ್ಯ ಇಲಾಖೆಗೆ 14,950 ಕೋಟಿ, ಸಮಾಜ ಕಲ್ಯಾಣ ಇಲಾಖೆಗೆ 11,173 ಕೋಟಿ, ಆಹಾರ ಇಲಾಖೆಗೆ 10,460 ಕೋಟಿ, ಲೋಕೋಪಯೋಗಿಗೆ 10,143 ಕೋಟಿ, ಕೃಷಿ ಮತ್ತು ತೋಟಗಾರಿಕೆಗೆ 5,860 ಕೋಟಿ, ವಸತಿ ಇಲಾಖೆಗೆ 2,450 ಕೋಟಿ ಸಿಕ್ಕಿದೆ. ಇನ್ನು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಬೆಲೆ ಏರಿಕೆ ರಾಮಯ್ಯ ಆಗೋದು ಸಿದ್ದರಾಮಯ್ಯ ಅವರಿಗೆ ಅನಿವಾರ್ಯ ಅನ್ನೋದನ್ನ ನಾವು ಹಿಂದೆನೆ ತಿಳಿಸಿದ್ವಿ. ಇದೀಗ ಬಜೆಟ್ನಲ್ಲೂ ಕೂಡ ಅದು ರಿಫ್ಲೆಕ್ಟ್ ಆಗ್ತದೆ. ಹಾಗಾದ್ರೆ ಏರಿಕೆ ಆಗಿರೋದು ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಗಮನಿಸ್ತಾ ಹೋಗೋಣ. ಮದ್ಯದ ದರದಲ್ಲಿ ಏರಿಕೆಯನ್ನ ಮಾಡಲಾಗಿದೆ. ಎಷ್ಟು ಅನ್ನೋದರ ಡೀಟೇಲ್ಸ್ ಅನ್ನ ಹಾಗೆ ಯಾಕೆ ಆಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಅಬಕಾರಿ ತೆರಿಗೆಯನ್ನ 20% ಹೆಚ್ಚಳ ಮಾಡಲಾಗಿದೆ. ಬಿಯರ್ ದರದಲ್ಲಿ 10% ಹೆಚ್ಚಳವಾಗುತ್ತೆ. ಇನ್ನು ಅಬಕಾರಿ ಇಲಾಖೆಯಿಂದ ತೆರಿಗೆ ಸಂಗ್ರಹದ ಗುರಿಯನ್ನ ನಿಗದಿ ಮಾಡಿರೋದು 36,000 ಕೋಟಿಯಷ್ಟು. ಇಷ್ಟಕ್ಕೆ ನಿಲ್ಲಿಲ್ಲ ಬೆಲೆ ಏರಿಕೆ ರಾಮಯ್ಯನ ಲೆಕ್ಕಾಚಾರಗಳು. ಮುದ್ರಾಂಕ ಶುಲ್ಕವನ್ನ ಕೂಡ ಏರಿಕೆ ಮಾಡಲಾಗಿರುವುದು. ರಾಜ್ಯ ಸರ್ಕಾರಕ್ಕೆ ತೆರಿಗೆಯನ್ನ ಏರಿಕೆ ಮಾಡಲಿಕ್ಕೆ ಇರೋದೇ ಲಿಮಿಟೆಡ್ ಸೋರ್ಸಸ್. ಅದರಲ್ಲಿ ಬಹುತೇಕ ಕಡೆಗಳಲ್ಲಿ ಏರಿಕೆ ಆಗಿರೋದನ್ನ ಗಮನಿಸ್ತಾ ಇದ್ವಿ. ಅದರಂತೆಯೇ ಮುದ್ರಾಂಕ ಹಾಗೆ ನೋಂದಣಿ ಶುಲ್ಕವನ್ನ ಏರಿಕೆ ಮಾಡಲಾಗಿದೆ. ಇನ್ನು ಮುಂದೆ ಆಸ್ತಿ ನೋಂದಣಿ ಮಾಡಬೇಕು ಅಂದ್ರೆ ಹೆಚ್ಚಿನ ಶುಲ್ಕವನ್ನ ನೀಡಬೇಕಾಗಿರೋದು ಅನಿವಾರ್ಯ. ಇನ್ನು ಈ ಇಲಾಖೆಯಿಂದ 25,000 ಕೋಟಿಯಷ್ಟು ತೆರಿಗೆ ಸಂಗ್ರಹದ ಗುರಿಯನ್ನ ಕೂಡ ಹೊಂದಲಾಗಿದೆ. ಇದರ ಜೊತೆಗೆ ಏರಿಕೆ ಕಾಣೋಕ್ ಸಿಗ್ತಾ ಇರೋದು ವಾಹನಗಳ ಬೆಲೆಯಲ್ಲಿ. ಯಾಕಾಗ್ತಿದೆ ವಾಹನಗಳ ಬೆಲೆ ಏರಿಕೆ ಅನ್ನೋದಕ್ಕೆ ಕಾರಣ ರಿಜಿಸ್ಟ್ರೇಷನ್ ಫೀ ಅಂದ್ರೆ ನೋಂದಣಿ ಶುಲ್ಕವನ್ನ ಏರಿಕೆ ಮಾಡಲಾಗಿರೋದು. ಇನ್ನು ಇಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಇವಿಗಳಿಗೆ ಈ ಹಿಂದೆ ಶುಲ್ಕ ರಿಯಾಯಿತಿಯನ್ನ ನೀಡಲಾಗ್ತಾ ಇತ್ತು. ಈ ಬಾರಿಯ ಬಜೆಟ್ ನಲ್ಲಿ ಅದನ್ನ ಕೈ ಬಿಡಲಾಗಿದೆ. ಇವಿಗಳಿಗೆ ಪೂರ್ಣ ಪ್ರಮಾಣದ ಹಣವನ್ನ ನೀಡಿ ಖರೀದಿ ಮಾಡಬೇಕು. ಹಾಗಾಗಿ ಎಲೆಕ್ಟ್ರಿಕ್ ವೆಹಿಕಲ್ಗಳ ಬೆಲೆ ಕೂಡ ಏರಿಕೆ ಆದಂತೆಯೇ ಲೆಕ್ಕ. ಇನ್ನು ಸಾರಿಗೆ ಇಲಾಖೆಗೆ 11,500 ಕೋಟಿಯಷ್ಟು ಸಂಪನ್ಮೂಲವನ್ನ ಸಂಗ್ರಹ ಮಾಡುವ ಗುರಿಯನ್ನ ಈ ಬಾರಿಯ ಬಜೆಟ್ ಟಾರ್ಗೆಟ್ ಆಗಿ ನೀಡಿದೆ. ಇದರ ಜೊತೆಗೆ ವಾಣಿಜ್ಯ ತೆರಿಗೆ ಕೂಡ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ವಾಣಿಜ್ಯ ತೆರಿಗೆಯಲ್ಲಿ ಏರಿಕೆಯನ್ನ ಮಾಡೋದು ಸಂಪನ್ಮೂಲ ಕ್ರೋಢೀಕರಣದ ಇರಾದೆ ಹೊಂದಿರುವ ಸಿದ್ದರಾಮಯ್ಯ ಅವರಿಗೆ ಅನಿವಾರ್ಯ ಆಗುತ್ತೆ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಅಂತ. ಅದೇ ರೀತಿಯಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಗೆ ತೆರಿಗೆ ಸಂಗ್ರಹದ ಗುರಿಯನ್ನ ಅತಿ ಹೆಚ್ಚಿಗೆ ಬೇರೆ ಎಲ್ಲಾ ವಲಯಗಳಿಗೆ ಕಂಪೇರ್ ಮಾಡಿದಾಗ
ವಾಣಿಜ್ಯ ತೆರಿಗೆ ಇಲಾಖೆಗೆ ಅತಿ ಹೆಚ್ಚಿನ ಟಾರ್ಗೆಟ್ ಅನ್ನ ನೀಡಲಾಗಿರೋದು. ಬರೋಬ್ಬರಿ 1,01,000 ಕೋಟಿಯ ಗುರಿಯನ್ನ ನೀಡಲಾಗಿದೆ. ಇನ್ನು ವಾಣಿಜ್ಯ ತೆರಿಗೆ ಏರಿಕೆ ಕೂಡ ಆ ಮೂಲಕ ಫಿಕ್ಸ್ ಆಗಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಮುಂದುವರೆದ ಭಾಗವಾಗಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲೂ ಕೂಡ ಒಂದಷ್ಟು ಮಾರ್ಪಾಡುಗಳು, ಏರಿಕೆ ಇನ್ಫ್ಯಾಕ್ಟ್ ಹೆಚ್ಚಳ ಆಗಿರೋದನ್ನ ಗಮನಿಸ್ತಾ ಹೋಗೋದಾದ್ರೆ ಗಣಿ ಇಲಾಖೆ ರಾಜಸ್ವ ಸಂಗ್ರಹದ ಗುರಿಯನ್ನ ಹೆಚ್ಚಳ ಮಾಡಲಾಗಿದೆ. ಇನ್ಮುಂದೆ ಮನೆಯನ್ನ ಕಟ್ಟೋದು ಕೂಡ ದುಬಾರಿ ಆಗುತ್ತೆ ಈ ಒಂದು ಬದಲಾವಣೆಯಿಂದ. ಯಾಕೆಂತಂದ್ರೆ ಮರಳು, ಜಲ್ಲಿ ಹಾಗೆ ಮನೆ ಕಟ್ಟಲಿಕ್ಕೆ ಬೇಕಾದ ಇತರೆ ಕಚ್ಚಾ ಸಾಮಗ್ರಿಗಳ ಬೆಲೆ ಏರಿಕೆಯಾಗೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅವರು ಮಂಡಿಸಿರುವ ಈ ಬಜೆಟ್ನಲ್ಲಿ ಕೈಗೊಳ್ಳಲಾಗಿರುವ ಒಂದಷ್ಟು ನಿರ್ಧಾರಗಳನ್ನ ಗಮನಿಸಿದಾಗ, ಇನ್ನು ಬಿಜೆಪಿ ಸರ್ಕಾರವನ್ನ ಸಾಲ ಮಾಡಿದ ಸರ್ಕಾರ ಅಂತ ಜರಿತಾ ಇದ್ದ ಸಿದ್ದರಾಮಯ್ಯ ಕೂಡ ಇದೀಗ ತಮ್ಮ ಬಜೆಟ್ನಲ್ಲಿ ಸದ್ದಿಲ್ಲದೆ ಸಾಲವನ್ನ ಹೆಚ್ಚು ಮಾಡಿದ್ದಾರೆ. ಆದಾಯ ಮೂಲಗಳ ಪಟ್ಟಿಯಲ್ಲೂ ಕೂಡ ಸಾಲದಿಂದ ಯೋಜನೆ ಅನುಷ್ಠಾನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಳ್ಳೋ ಪ್ರಯತ್ನವನ್ನ ಮಾಡಲಾಗಿದೆ. ಹಾಗಾದ್ರೆ ಹೊಂದಾಣಿಕೆಯ ಸೂತ್ರ ಯಾವ ರೀತಿ ಇದೆ ಅಂದ್ರೆ, ಬರುವ ಆದಾಯಕ್ಕೆ ಯಾವೆಲ್ಲ ಮೂಲಗಳನ್ನ ಯಾವ ಪ್ರಮಾಣದಲ್ಲಿ ಹುಡುಕೊಳ್ಳಲಾಗಿದೆ ಅದನ್ನ ವಿವರಿಸುತ್ತೆ ಈ ಒಂದು ಅಂಕಿ ಅಂಶಗಳು. ₹1 ರೆಫರೆನ್ಸ್ ಆಗಿ ತೆಗೆದುಕೊಂಡಾಗ ಆ ₹1 54 ಪೈಸೆಯಷ್ಟು ಹಣ ರಾಜ್ಯ ಸರ್ಕಾರದ ಬೊಕ್ಕಸಗೆ ತೆರಿಗೆ ಸಂಗ್ರಹ, ರಾಜ್ಯ ವ್ಯಾಪ್ತಿಯಲ್ಲಿರುವ ತೆರಿಗೆ ಸಂಗ್ರಹದಿಂದ ಬರಬೇಕು ಅನ್ನೋ ನಿರೀಕ್ಷೆಯನ್ನ ಅಂದಾಜನ್ನ ಮಾಡಲಾಗಿದೆ. ಇನ್ನು ಆ ₹1 ಉಳಿದ ಲೆಕ್ಕಾಚಾರವನ್ನ ಕೂಡ ಗಮನಿಸ್ತಾ ಹೋಗೋಣ. 26 ಪೈಸೆಯಷ್ಟು ಸಾಲದ ಮೂಲಕ ರಾಜ್ಯ ಸರ್ಕಾರಕ್ಕೆ ಬರಬೇಕು ಅನ್ನೋ ಇರಾದೆಯನ್ನ ಹೊಂದಲಾಗಿದೆ. ಇನ್ನು 12 ಪೈಸೆಯಷ್ಟು ನಿರ್ಧಾರ ಆಗುವುದು ಕೇಂದ್ರ ಸರ್ಕಾರದ ತೆರಿಗೆ ಪಾಲು, ರಾಜ್ಯ ಸರ್ಕಾರಕ್ಕೆ ವಾಪಸ್ ಕೊಡಬೇಕಾಗಿರೋ ತೆರಿಗೆ ಪಾಲನ್ನ 12 ಪೈಸೆಯಷ್ಟು ನಿರೀಕ್ಷೆ ಮಾಡಲಾಗ್ತಾ ಇದೆ. ಇನ್ನು ಕೇಂದ್ರದ ಸಹಾಯಧನ, ಜಿಎಸ್ಟಿ ರಿಟರ್ನ್ಸ್ ಅನ್ನ ಹೊರತುಪಡಿಸಿಯೂ ಕೂಡ ಸಹಾಯಧನದ ನಿರೀಕ್ಷೆ ಇರೋದು 4 ಪೈಸೆಯಷ್ಟು. ಇನ್ನು ತೆರಿಗೆಯೇತರ ರಾಜಸ್ವ ಸಂಗ್ರಹ 4 ಪೈಸೆಯಷ್ಟು. ಆದ್ರೆ ₹1 ಲೆಕ್ಕಾಚಾರದ ರೆಫರೆನ್ಸ್ ಅಲ್ಲಿ ತೆಗೆದುಕೊಂಡಾಗ ಸಿದ್ದರಾಮಯ್ಯ ಅವರ ಈ ಬಜೆಟ್ ಅನ್ನ ಬ್ಯಾಲೆನ್ಸ್ ಮಾಡಬಹುದು, ಹೊಂದಾಣಿಕೆ ಮಾಡಬಹುದು ಅನ್ನೋ ಇರಾದೆಯನ್ನ ರಾಜ್ಯ ಸರ್ಕಾರ ಈ ಬಾರಿಯ ಬಜೆಟ್ ನಲ್ಲಿ ರಿಫ್ಲೆಕ್ಟ್ ಮಾಡಿದೆ. ಇನ್ನು ಹೊಸ ಸರ್ಕಾರ ಬಂದ ಸಂದರ್ಭದಲ್ಲಿ ಹಳೆ ಸರ್ಕಾರಗಳ ಒಂದಷ್ಟು ಯೋಜನೆಗಳನ್ನ ಡ್ರಾಪ್ ಔಟ್ ಮಾಡೋದು ಸಹಜ. ಅದರಲ್ಲೂ ಕೂಡ ಸೈದ್ಧಾಂತಿಕವಾಗಿ ವಿರೋಧಿ ಪಕ್ಷಗಳ ನಡುವೆ ಅಧಿಕಾರ ಬದಲಾವಣೆ ಆದ್ರಂತೂ ಕೇಳೋದೇ ಬೇಡ. ಈಗಲೂ ಕೂಡ ಹಾಗೆ ಆಗಿದೆ. ಬಿಜೆಪಿಯ ಕೆಲ ಯೋಜನೆಗೆ ಸಿದ್ದು ಬಜೆಟ್ ಪ್ರತಿಯಲ್ಲಿ ಜಾಗ ಕೊಡದೆ ಹೊರಗೆ ಇಡಲಾಗಿದೆ. ಹಾಗಾದ್ರೆ ರದ್ದು ರಾಮಯ್ಯ ಆಗಿದ್ದು ಯಾವೆಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ, ಹಿಂದಿನ ಬಿಜೆಪಿ ಅವಧಿಯ ಸರ್ಕಾರದ ಯಾವೆಲ್ಲ ಯೋಜನೆಗಳನ್ನ ಈ ಬಾರಿ ಸಿದ್ದರಾಮಯ್ಯ ಅವರ ಬಜೆಟ್ ನಲ್ಲಿ ಹೊರಗಿಡಲಾಗಿದೆ ಗಮನಿಸ್ತಾ ಹೋಗೋಣ. ಬಹುಚರ್ಚಿತ, ಒಂದರ್ಥದಲ್ಲಿ ವಿವಾದಿತ ಕೂಡ ಎಪಿಎಂಸಿ ತಿದ್ದುಪಡಿ ಕಾಯ್ದೆ. ಇದನ್ನ ಕಾಂಗ್ರೆಸ್ ಕೂಡ ಅಪೋಸ್ ಮಾಡಿತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ. ಇದೀಗ ಅಧಿಕಾರ ಬಂದಿದೆ, ಅದನ್ನ ರದ್ದು ಮಾಡಿ ಬಜೆಟ್ ನಲ್ಲಿ ತಿಳಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಹಾಗೆ ವಿದ್ಯಾನಿಧಿ, ರೈತರ ಮಕ್ಕಳಿಗೆ ನೀಡಲಾಗ್ತಾ ಇದ್ದ ಬಸವರಾಜ ಬೊಮ್ಮಾಯಿ ಅವರು ಅನುಷ್ಠಾನಕ್ಕೆ ತಂದಿದ್ದ ವಿದ್ಯಾನಿಧಿ ಹಾಗೆ ವಿದ್ಯಾಸಿರಿ ಯೋಜನೆಗಳನ್ನ ಕೂಡ ಕೈಬಿಡಲಾಗಿದೆ. ಹಾಗೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನ ಪಕ್ಕಕ್ಕಿಟ್ಟು ರಾಜ್ಯದ ಶಿಕ್ಷಣ ನೀತಿಯನ್ನ ಜಾರಿ ಮಾಡುವ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಬಜೆಟ್ನಲ್ಲಿ. ಇನ್ನು ಜಿಲ್ಲೆಗೊಂದು ಗೋಶಾಲೆಯ ಯೋಜನೆಯನ್ನ ಬಿಜೆಪಿ ಜಾರಿಗೆ ತಂದಿತ್ತು, ಅದನ್ನ ರದ್ದುಗೊಳಿಸಿದ್ದಾರೆ ಸಿದ್ದರಾಮಯ್ಯ ಅವರು ಈ ಬಾರಿ ಬಜೆಟ್ನಲ್ಲಿ. ಅದಕ್ಕೆ ಯಾವುದೇ ರೀತಿಯ ಅನುದಾನವನ್ನ ಮೀಸಲಿಟ್ಟಿಲ್ಲ, ಆ ಮೂಲಕ ಅದು ಕೂಡ ರದ್ದಾಗ್ತಾ ಇದೆ. ಇನ್ನು ಕೃಷಿ ಭೂಮಿ ಮಾರಾಟ ಕಾಯ್ದೆಯನ್ನ ಕೂಡ ರದ್ದುಗೊಳಿಸಲಾಗಿದೆ. ಯಾವಾಗ ಬಜೆಟ್ನಲ್ಲಿ ಅಲೋಕೇಶನ್ ಇರೋದಿಲ್ಲ, ಸ್ವಾಭಾವಿಕವಾಗಿ ಆ ಯೋಜನೆಯನ್ನ ಮುಂದುವರಿಸೋದಿಲ್ಲ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಹೀಗಾಗಿ ಬಿಜೆಪಿ ಸರ್ಕಾರ ಜಾರಿಗೆ ತಂದಿದ್ದ ಒಂದಷ್ಟು ಯೋಜನೆಗಳಿಗೆ ಆ ಮೂಲಕ ಕತ್ತರಿ ಬಿದ್ದಿದೆ. ಇನ್ನು ವಿವೇಕಾನಂದ ಯುವಶಕ್ತಿ ಯೋಜನೆಯನ್ನ ಕೂಡ ರದ್ದುಗೊಳಿಸಲಾಗಿದೆ. ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಅನುಷ್ಠಾನಕ್ಕೆ ಬಂದ ಯೋಜನೆ ಇದು. ಹಾಗೆ ಮಹಿಳಾ ಸ್ತ್ರೀ ಸಾಮರ್ಥ್ಯ ಯೋಜನೆಯನ್ನ ಕೂಡ ರದ್ದುಗೊಳಿಸಲಾಗಿದೆ. ನಾವು ಮಹಿಳೆಯರಿಗೋಸ್ಕರನೇ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದೀವಿ ಅನ್ನೋ ಒಂದು ಸಮಜಾಯಿಷಿಯನ್ನ ಕೂಡ ಕೊಡ್ತಾ ಇರೋದು. ಹಾಗೆ ಮಹಿಳಾ ಸ್ವಸಹಾಯ ಸಂಘದ ಸಹಾಯಧನವನ್ನ ಕೂಡ ರದ್ದುಗೊಳಿಸಲಾಗಿದೆ. ಅಂದ್ರೆ ಅದಕ್ಕೆ ಮೀಸಲಿಡ್ತಾ ಇದ್ದ ಅನುದಾನವನ್ನ ಮೀಸಲಿಟ್ಟಿಲ್ಲ, ಆ ಮೂಲಕ ಯೋಜನೆ ಮುಂದುವರಿಯೋದಿಲ್ಲ ಅನ್ನೋ ಸೂಚನೆ. ಇನ್ನು ಭೂಸಿರಿ ಅಡಿಯಲ್ಲಿ ಕೊಡುವ, ಅಂದ್ರೆ ಈ ಸಿರಿಧಾನ್ಯವನ್ನ ಬೆಳೆಯುವ ರೈತರಿಗೆ ಪ್ರೋತ್ಸಾಹಧನ ಅಂತ ಕೊಡುವ ನಿರ್ಧಾರ ಏನು ಬಿಜೆಪಿ ಸರ್ಕಾರ ಮಾಡಿತ್ತು, ₹10,000, ಅದನ್ನ ಕೂಡ ಸ್ಟಾಪ್ ಮಾಡಲಾಗಿದೆ ಈ ಬಾರಿಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ. ಇನ್ನು ಕೃಷಿ ಮಹಿಳೆಯರಿಗೆ ಕಳೆದ ಬಾರಿಯ ಬಜೆಟ್ನಲ್ಲಿ ಈ ಒಂದು ಯೋಜನೆಯನ್ನ ಅನೌನ್ಸ್ ಮಾಡಲಾಗಿತ್ತು. ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಕೃಷಿ ಮಹಿಳೆಯರಿಗೆ ಪ್ರತಿ ತಿಂಗಳು ₹500 ಹಣವನ್ನ ಡೈರೆಕ್ಟ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡೋ ರೀತಿಯಲ್ಲಿ ಯೋಜನೆಯನ್ನ ಜಾರಿಗೆ ತರೋ ಪ್ರಯತ್ನವನ್ನ ಬಿಜೆಪಿ ಮಾಡಿತ್ತು, ಅದನ್ನ ಸಿದ್ದರಾಮಯ್ಯ ಸರ್ಕಾರ ಕೈಬಿಟ್ಟಿದೆ. ಇನ್ನು ಅಗ್ನಿವೀರ್ ತರಬೇತಿ ಯೋಜನೆಗೆ ಕೋಕನ ನೀಡಲಾಗಿರುವುದು. ಯಾರೆಲ್ಲ ಅಗ್ನಿವೀರ್ಗೆ ತರಬೇತಿಯನ್ನ ಪಡ್ಕೊಳ್ಬೇಕು ಅಂತಿರ್ತಾರೆ ಅವರಿಗೆ ಸರ್ಕಾರದ ಕಡೆಯಿಂದಲೇ, ರಾಜ್ಯ ಸರ್ಕಾರದ ಕಡೆಯಿಂದಲೇ ಒಂದಷ್ಟು ಸಹಕಾರ ಸಹಾಯವನ್ನ ಮಾಡುವ ಯೋಜನೆ ಇದಾಗಿತ್ತು, ಇದನ್ನ ಕೈಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ. ಅಂತರ್ಜಲ ಹೆಚ್ಚಿಸುವ ಜಲನಿಧಿ ಯೋಜನೆಯನ್ನ ಕೂಡ ಕೈಬಿಡಲಾಗಿದೆ. ಬಿಜೆಪಿ ಸರ್ಕಾರ ತಂದಿದ್ದ ಯೋಜನೆಗಳ ಪಟ್ಟಿಯಲ್ಲಿ ಯಾವಕ್ಕೆಲ್ಲ ಕೋಕ್ ಸಿಕ್ಕಿದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ, ಅದಕ್ಕೆ ಇದೆಲ್ಲ ಉದಾಹರಣೆಯಾಗಿ ನಿಲ್ತಾ ಇದೆ. ಮತ್ತೊಂದು ಕಡೆ ಬ್ರ್ಯಾಂಡ್ ಬೆಂಗಳೂರು ಕನಸನ್ನ ಹೊತ್ತಿರೋ ಡಿಸಿಎಂ ಡಿಕೆ ಶಿವಕುಮಾರ್
ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ ತಮ್ಮ ಕನಸನ್ನ ನನಸು ಮಾಡಿಕೊಳ್ಳೋದಕ್ಕೆ ಬೇಕಾದ ಒಂದಷ್ಟು ಯೋಜನೆ ಅನುದಾನಗಳನ್ನ ಮೀಸಲು ಇರಿಸಿಕೊಂಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರೋ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿಗೆ ಅಂತ ಹೇಳಿ ಪಡೆದದ್ದು ಏನೇನು ಗಮನಿಸ್ತಾ ಹೋಗೋಣ. ಬೆಂಗಳೂರು ನಗರಾಭಿವೃದ್ಧಿ ಅನ್ನೋ ಒಂದು ಸೆಗ್ಮೆಂಟ್ ಅಡಿಯಲ್ಲಿ ಯಾವೆಲ್ಲ ಯೋಜನೆಗಳು ಹಾಗೆ ಎಷ್ಟೆಲ್ಲ ಅನುದಾನಗಳು ಮೀಸಲು ಇಡಲಾಗಿದೆ ಅನ್ನೋದಕ್ಕೆ ಲೆಕ್ಕ ಈ ರೀತಿ ಇದೆ. ಹೆಬ್ಬಾಳ ಟು ಸರ್ಜಾಪುರ ಮೆಟ್ರೋ ಕಾಮಗಾರಿ 15,000 ಕೋಟಿಯಷ್ಟು ಕೇಂದ್ರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸುವ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಂಡಿದೆ. ಮೆಟ್ರೋ ಕಾಮಗಾರಿಯ ಅನುಷ್ಠಾನ ಹಾಗೆ ಅದರ ಮತ್ತಷ್ಟು ಮುಂದುವರಿಸಿಕೊಂಡು ಹೋಗೋ ಭಾಗವಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವ ಇರಾದೆ. ಹಾಗೆ 3 ವರ್ಷಗಳಲ್ಲಿ ಮೆಟ್ರೋ ಸಂಪರ್ಕದ ಆ ಡಿಸ್ಟೆನ್ಸ್ ಅನ್ನ 176 ಕಿಲೋಮೀಟರ್ಗೆ ವಿಸ್ತರಣೆ ಮಾಡುವ ಆ ಯೋಜನೆಯನ್ನ ಕೂಡ ಜಾರಿಗೆ ತರೋ ಪ್ರಯತ್ನವನ್ನ ಬಜೆಟ್ನಲ್ಲಿ ಮಾಡ್ತೀವಿ ಅಂತ ಹೇಳಿ ಘೋಷಿಸಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಮೆಟ್ರೋ ಕನೆಕ್ಟಿವಿಟಿ ಹೆಚ್ಚಾದ ಹಾಗೆ ಬೆಂಗಳೂರಿನ ಡೆವಲಪ್ಮೆಂಟ್ಗೂ ಕೂಡ ಅದು ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನ ನಾವೀಗ ಆಲ್ರೆಡಿ ಗಮನಿಸ್ತಿದ್ದೀವಿ. ಆ ಮೂಲಕ ಮೆಟ್ರೋ ಡಿಸ್ಟೆನ್ಸ್ ಕವರೇಜ್ ಅನ್ನ ಹೆಚ್ಚು ಮಾಡೋ ಪ್ರಯತ್ನವನ್ನ ಈ ಬಜೆಟ್ನಲ್ಲೂ ಮಾಡಲಾಗಿದೆ. ಹಾಗೆ 20 ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಾಣಕ್ಕೆ 1,411 ಕೋಟಿ ರೂಪಾಯಿಯನ್ನ ಮೀಸಲು ಇಡಲಾಗಿದೆ. ಇದರ ಜೊತೆಗೆ ಕೆರೆಗಳ ತ್ಯಾಜ್ಯ ಮಾಲಿನ್ಯ ನಿಯಂತ್ರಣಕ್ಕೆ 1,250 ಕೋಟಿ ರೂಪಾಯಿಯನ್ನ ಈ ಬಾರಿಯ ಬಜೆಟ್ನಲ್ಲಿ ಎತ್ತಿಡಲಾಗಿದೆ. ಇನ್ನು ಬೆಂಗಳೂರು ಉಪನಗರ ರೈಲು ಯೋಜನೆಗೆ ಸಬರ್ಬನ್ ರೈಲ್ವೆ ಯೋಜನೆಗೆ 1,000 ಕೋಟಿ ರೂಪಾಯಿಯನ್ನ ಮೀಸಲು ಇಡಲಾಗಿದೆ. ಇನ್ಫ್ಯಾಕ್ಟ್ ಈ ಸಬರ್ಬನ್ ರೈಲ್ವೆ ಯೋಜನೆ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿಂದ ಕೂಡ ಅನುಷ್ಠಾನ ಆಗತ್ತೆ ಅನ್ನೋ ನಿರೀಕ್ಷೆ ಈ ಬಾರಿ ಆಗತ್ತಾ ಕಾದ್ ನೋಡೋಣ. ಇನ್ನು 100 ಕಿಲೋಮೀಟರ್ ವೈಟ್ ಟಾಪಿಂಗ್ ರಸ್ತೆಗೆ 800 ಕೋಟಿಯನ್ನ ರಸ್ತೆ ಸ್ಥಿತಿಗತಿಗಳನ್ನ ಇಂಪ್ರೂವ್ ಮಾಡಲೇಬೇಕಾದ ಅನಿವಾರ್ಯತೆ ಕಳೆದ ಸರ್ಕಾರದ ಅವಧಿಯಲ್ಲಿ ರಸ್ತೆ ವಿಚಾರಕ್ಕೇನೆ ಬೆಂಗಳೂರಿನ ಮಾನ ಮರ್ಯಾದೆ ಯಾವ ಲೆವೆಲ್ ಅಲ್ಲಿ ಹರಾಜಾಗಿತ್ತು ಗೊತ್ತಿತ್ತು. ಹೀಗಾಗಿ ಇದನ್ನ ಕಾನ್ಸಂಟ್ರೇಟ್ ಮಾಡ್ತಾ ಮತ್ತಷ್ಟು ರಸ್ತೆಗಳನ್ನ ಇಂಪ್ರೂವ್ ಮಾಡುವ ಸಲುವಾಗಿ 83 ಕಿಲೋಮೀಟರ್ನಷ್ಟು ಹೈ ಡೆನ್ಸಿಟಿ ಕಾರಿಡಾರ್ ಅಭಿವೃದ್ಧಿಗೆ ಅಂತ 273 ಕೋಟಿ ರೂಪಾಯಿಯನ್ನ ಮೀಸಲು ಇಡಲಾಗಿದೆ ಈ ಬಾರಿಯ ಬಜೆಟ್ನಲ್ಲಿ. ಬೆಂಗಳೂರಿಗೆ ಪಾಲಿಗೆ ಸಿಕ್ಕಿರುವ ಯೋಜನೆಗಳು ಹಾಗೆ ಅನುದಾನಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗೆ ಸರ್ ಎಂವಿ ರೈಲ್ವೆ ಟರ್ಮಿನಲ್ ಸಂಪರ್ಕ ಸೇತುವೆಗೆ 263 ಕೋಟಿ ರೂಪಾಯಿಯನ್ನ ಈ ಬಾರಿಯ ಬಜೆಟ್ನಲ್ಲಿ ಮೀಸಲು ಇಡಲಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವ ಡಿ.ಕೆ. ಶಿವಕುಮಾರ್ ಅವರ ಪಾಲಿಗೆ ಈ ಎಲ್ಲ ಯೋಜನೆಗಳು ಅದರ ಅನುಷ್ಠಾನದ ಹೊಣೆಗಾರಿಕೆ ಹಾಗೆ ನಿಮಾನ್ಸ್ನಲ್ಲಿ ಅಂಗಾಂಗ ಜೋಡಣೆ ಕೇಂದ್ರಕ್ಕೆ ಅಂತ ಹೇಳಿ 146 ಕೋಟಿ ರೂಪಾಯಿಯನ್ನ ಮೀಸಲು ಇಡಲಾಗಿದೆ. ಇದರ ಜೊತೆಗೆ 256 ತ್ಯಾಜ್ಯ ವಿಲೇವಾರಿ ಜಾಗ ಉದ್ಯಾನಗಳಾಗಿ ಪರಿವರ್ತನೆ ಮಾಡಲಿಕ್ಕೂ ಕೂಡ ಯೋಜನೆಯನ್ನ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸ್ತಾ ಇದೆ ಬಜೆಟ್. ಇಂದಿರಾ ಕ್ಯಾಂಟೀನ್ ಸಿದ್ದರಾಮಯ್ಯ ಅವರ ನೇತೃತ್ವದ ಕಳೆದ ಬಾರಿಯ ಸರ್ಕಾರ ಇದ್ದ ಸಂದರ್ಭದಲ್ಲಿ ಅನುಷ್ಠಾನಕ್ಕೆ ಬಂದಿದ್ದು ಬಿಜೆಪಿ ಸರ್ಕಾರ ಅದನ್ನ ಫಾಲೋ ಅಪ್ ಮಾಡಲಿಲ್ಲ ಅನ್ನೋ ಆರೋಪ. ಈ ಬಾರಿ 2 ಫೇಸ್ನಲ್ಲಿ ಇಂದಿರಾ ಕ್ಯಾಂಟೀನ್ ಅಭಿವೃದ್ಧಿ ಮೊದಲ ಫೇಸ್ಗೆ 100 ಕೋಟಿ ಅನುದಾನವನ್ನ ಮೀಸಲು ಇಡಲಾಗಿದೆ. BSWMCL ಸಂಸ್ಥೆಗೆ ಘನತ್ಯಾಜ್ಯ ಸಂಸ್ಕರಣೆಗೆ ಅಂತ ಹೇಳಿ 100 ಕೋಟಿ ಅನುದಾನವನ್ನ ನೀಡಲಿಕ್ಕೂ ಕೂಡ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಬೆಂಗಳೂರು ಸ್ವಚ್ಛ ಸ್ವಾಸ್ಥ್ಯವಾಗಿರಬೇಕು ಅಂತಂದ್ರೆ ಈ ಕಸ ಮ್ಯಾನೇಜ್ಮೆಂಟ್ ತ್ಯಾಜ್ಯವನ್ನ ಮ್ಯಾನೇಜ್ ಮಾಡೋದು ಕೂಡ ಬಹಳ ಅವಶ್ಯಕತೆ. ಈ ಬಾರಿ ಬೆಂಗಳೂರಿಗೆ ಅಂತ ಹೇಳಿ ಅನುದಾನ ಮೀಸಲಿಟ್ಟಿರೋದ್ರಲ್ಲಿ ತ್ಯಾಜ್ಯ ಸಂಸ್ಕರಣಕ್ಕೂ ಕೂಡ ಒತ್ತನ್ನ ನೀಡಿರೋದು ನಾವು ಗಮನಿಸಬಹುದಾಗಿದೆ. ಇನ್ನು ಇದರ ಜೊತೆಗೆ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ, ಬೇರೆ ಬೇರೆ ಪ್ರದೇಶಗಳಿಗೆ ಯಾವ ರೀತಿಯಾಗಿ ಅನುದಾನ ಅಲೋಕೇಟ್ ಆಗಿದೆ ಹಾಗೆ ಯೋಜನೆಗಳು ಅಲೋಕೇಟ್ ಆಗಿದೆ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಕಲ್ಯಾಣ ಕರ್ನಾಟಕ ಭಾಗ ನಾವು ಗಮನಿಸಬೇಕು. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಯಥೇಚ್ಛವಾಗಿ ಓಟ್ಗಳು ಹರಿದು ಬಂದಿತ್ತು. ಮುಂದಿನ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ ಕಾಂಗ್ರೆಸ್ಗೆ. ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಅಂತ ಹೇಳೇನೆ 500 ಕೋಟಿಯನ್ನ ಎತ್ತಿಡಲಾಗಿದೆ ಈ ಬಾರಿಯ ಬಜೆಟ್ನಲ್ಲಿ. ಒಂದರ್ಥದಲ್ಲಿ ಋಣ ಸಂದಾಯ ಮತದಾರರಿಗೆ ಮಾಡೋ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇನ್ನು ಕಲಬುರಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೆ ಟ್ರಾಮಾ ಸೆಂಟರ್ ಅನ್ನ ನಿರ್ಮಾಣ ಮಾಡುವ ಇರಾದೆಯನ್ನ ಕೂಡ ಬಜೆಟ್ ಹೊಂದಿದೆ. ಇದರ ಜೊತೆಗೆ ಕಲಬುರಗಿಯ ಜಿಮ್ಸ್ನಲ್ಲಿ 200 ಹಾಸಿಗೆಗಳ ತಾಯಿ ಹಾಗೆ ಮಕ್ಕಳ ಆಸ್ಪತ್ರೆ ನಿರ್ಮಾಣಕ್ಕೂ ಕೂಡ ಘೋಷಣೆಯನ್ನ ಹೊರಡಿಸಲಾಗಿದೆ. ಇನ್ನು ಕಲಬುರಗಿಯ ಕಿದ್ವಾಯಿ ಘಟಕಕ್ಕೆ 20 ಕೋಟಿ ಹೆಚ್ಚಿನ ಅನುದಾನವನ್ನ ಆ ಮೂಲಕ ಆ ಒಂದು ಆಸ್ಪತ್ರೆಯ ಅಭಿವೃದ್ಧಿಯ ಕಲ್ಪನೆಯನ್ನ ಕೂಡ ಇಟ್ಕೊಳ್ಳಲಾಗಿದೆ ಬಜೆಟ್ನಲ್ಲಿ. ಇನ್ನು ಕಲಬುರಗಿಯಲ್ಲಿರುವ ಗುರುದ್ವಾರ ಅಭಿವೃದ್ಧಿಗೂ ಕೂಡ ಹಣವನ್ನ ಎತ್ತಿಡಲಾಗಿದೆ ಈ ಬಾರಿಯ ಬಜೆಟ್ನಲ್ಲಿ. ಇದರ ಜೊತೆಗೆ ಕಲ್ಯಾಣ ಕರ್ನಾಟಕಕ್ಕೆ ಅಂತ ಹೇಳಿ ಆ ವ್ಯಾಪ್ತಿಯಲ್ಲೇ ಬರುವ ಬಳ್ಳಾರಿ ಜಿಲ್ಲೆಯಲ್ಲಿನ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೂ ಕೂಡ ಒಂದಷ್ಟು ಅನುದಾನವನ್ನ ಮೀಸಲು ಇಡಲಾಗಿದೆ. ಇನ್ನು ರಾಯಚೂರಿನಲ್ಲಿ ಕಣ್ಣಿನ ಚಿಕಿತ್ಸಾ ಶಿಬಿರ ಘಟಕದ ಸ್ಥಾಪನೆಗೂ ಕೂಡ ಅನುದಾನವನ್ನ ಮೀಸಲು ಇಡಲಾಗಿದೆ. ಆರೋಗ್ಯ ಹಾಗೆ ಮೂಲಭೂತ ಸೌಕರ್ಯ ಇದೆಲ್ಲದಕ್ಕೂ ಕೂಡ ಫೋಕಸ್ ಕೊಡುವ ಪ್ರಯತ್ನವನ್ನ ಮಾಡಲಾಗ್ತಾ ಇರೋದು. ಇದರ ಜೊತೆಗೆ 400 ಶೌಚಾಲಯ ನಿರ್ಮಾಣಕ್ಕೆ ಬರೋಬ್ಬರಿ 100 ಕೋಟಿ ರೂಪಾಯಿ ಅನುದಾನವನ್ನ ಎತ್ತಿಡಲಾಗಿದೆ ಈ ಬಾರಿಯ ಬಜೆಟ್ನಲ್ಲಿ. ಇದರ ಜೊತೆಗೆ ರಾಯಚೂರು ಸಿಂಧನೂರು ರಸ್ತೆ ಅಭಿವೃದ್ಧಿಗೆ 1,696 ಕೋಟಿ ರೂಪಾಯಿ ಅನುದಾನವನ್ನ ಬಜೆಟ್ನಲ್ಲಿ ಎತ್ತಿಡಲಾಗಿದೆ. ಇನ್ನು ಇದರ ಜೊತೆಗೆ ಹಳೆ ಮೈಸೂರು ಪ್ರದೇಶ ಆ ಪ್ರದೇಶದಲ್ಲಿ ಬರುವ ಜಿಲ್ಲೆಗಳು ಅದಕ್ಕೆ ಲಭ್ಯವಾಗಿರೋದೇನು ಬಜೆಟ್ನಲ್ಲಿ ನಾವು ಗಮನಿಸ್ತಾ ಹೋಗೋಣ. ಕನಕಪುರದಲ್ಲಿ ಹೊಸ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಡಿ.ಕೆ. ಶಿವಕುಮಾರ್ ಅವರ ತವರು ಜಿಲ್ಲೆ ವಿಶೇಷವಾಗಿ ಪ್ರಸ್ತಾಪ ಮಾಡುವ ಅವಶ್ಯಕತೆ ಇಲ್ಲ. ಅದೇ ರಾಮನಗರದಲ್ಲಿ
ಹೈಟೆಕ್ ರೇಷ್ಮೆ ಮಾರುಕಟ್ಟೆಗೆ 75 ಕೋಟಿ ರೂಪಾಯಿಯನ್ನ ಅನುದಾನವನ್ನ ಮೀಸಲಿಡಲಾಗಿದೆ. ಮೈಸೂರಿನಲ್ಲಿ ಹೊಸ ಚಿತ್ರನಗರಿ ಸ್ಥಾಪನೆಗೆ ಪ್ರಸ್ತಾವನೆಯನ್ನ ಈ ಬಜೆಟ್ನ ಮೂಲಕ ಸಲ್ಲಿಕೆ ಮಾಡಲಾಗ್ತಾ ಇದೆ. ಇನ್ನು ಮೈಸೂರಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೆ ಟ್ರಾಮಾ ಕೇರ್ ಸೆಂಟರ್ ಅನ್ನ ನಿರ್ಮಾಣ ಮಾಡಲಿಕ್ಕೂ ಕೂಡ ಅನುದಾನವನ್ನ ಎತ್ತಿಡಲಾಗಿದೆ. ಇನ್ನು ಮೈಸೂರಿನ ಕಿದ್ವಾಯಿ ಘಟಕಕ್ಕೆ 20 ಕೋಟಿ ರೂಪಾಯಿ ಅನುದಾನವನ್ನ ಇಡಲಾಗಿದೆ. ಅಲ್ಲಿನ ಡೆವಲಪ್ಮೆಂಟ್ಗೋಸ್ಕರ ಹಾಗೆ ಅಲ್ಲಿನ ಚಿಕಿತ್ಸಾ ಸೌಲಭ್ಯಗಳನ್ನ ಮತ್ತಷ್ಟು ಉನ್ನತೀಕರಣ ಮಾಡುವ ದೃಷ್ಟಿಯಿಂದ ಇನ್ನು ಮೈಸೂರಿನಲ್ಲಿರುವ ಗುರುದ್ವಾರ ಅಭಿವೃದ್ಧಿಗೂ ಕೂಡ ಹಣವನ್ನ ಎತ್ತಿಡಲಾಗಿದೆ. ಈ ಬಾರಿಯ ಬಜೆಟ್ನಲ್ಲಿ ಮಂಡ್ಯದಲ್ಲಿ ಕಣ್ಣಿನ ಚಿಕಿತ್ಸಾ ಶಿಬಿರ ಘಟಕವನ್ನ ನಿರ್ಮಾಣ ಮಾಡಲಿಕ್ಕೂ ಕೂಡ ಬಜೆಟ್ನಲ್ಲಿ ಚಿಂತನೆಯನ್ನ ವ್ಯಕ್ತಪಡಿಸಲಾಗಿದೆ. ಕೋಲಾರ ಚಿಕ್ಕಬಳ್ಳಾಪುರದ 296 ಕೆರೆಯನ್ನ ತುಂಬಿಸಲಿಕ್ಕೆ 529 ಕೋಟಿ ರೂಪಾಯಿ ಹಣವನ್ನ ಮೀಸಲು ಇಡಲಾಗಿದೆ. ಇದರ ಜೊತೆಗೆ ವೇಮಗಲ, ಮಾಲೂರು ಹಾಗೆ ತಮಿಳುನಾಡು ಗಡಿ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿಗೂ ಕೂಡ ಚಿಂತನೆಯನ್ನ ಈ ಒಂದು ಬಜೆಟ್ನಲ್ಲಿ ಹೊಂದಲಾಗಿದೆ. ಹಳೆ ಮೈಸೂರು ಆಯ್ತು, ಕಲ್ಯಾಣ ಕರ್ನಾಟಕ ಆಯ್ತು, ಇದೀಗ ನಾವು ಮಧ್ಯ ಕರ್ನಾಟಕ ಭಾಗಕ್ಕೆ ದಕ್ಕಿದ್ದೇನು ಗಮನಿಸ್ತಾ ಹೋಗೋಣ. ದಾವಣಗೆರೆ ಜಿಲ್ಲೆಯ ಕೆರೆಗಳ ನೀರನ್ನ ತುಂಬಿಸುವ ಯೋಜನೆಗೆ ಚಾಲನೆ ನೀಡಲಿಕ್ಕೆ ಒಂದಷ್ಟು ಹಣವನ್ನ ಮೀಸಲಿಡಲಾಗಿದೆ. ಹಾವೇರಿಯಲ್ಲಿರುವ ಕೆರೆಯನ್ನ ಕೂಡ ನೀರು ತುಂಬಿಸುವ ಯೋಜನೆಗೆ ಹಣವನ್ನ ಮೀಸಲು ಇಡಲಾಗಿದೆ ಬಜೆಟ್ನಲ್ಲಿ. ಇನ್ನು ಚಿತ್ರದುರ್ಗ ಜಿಲ್ಲೆ ಕಣ್ಣಿನ ಚಿಕಿತ್ಸಾ ಶಿಬಿರ ಘಟಕ ಸ್ಥಾಪನೆಗೆ ಇಲ್ಲೂ ಕೂಡ ಒಂದಷ್ಟು ಹಣವನ್ನ ಮೀಸಲಿಡಲಾಗಿದೆ. ಕರಾವಳಿ ಕರ್ನಾಟಕದ ನಿರೀಕ್ಷೆ ಇದ್ದದ್ದು ಬಹಳ ಪ್ರತ್ಯೇಕವಾದ ಪ್ರಣಾಳಿಕೆಯನ್ನ ಕೂಡ ಕಾಂಗ್ರೆಸ್ ಹೊರಡಿಸಿತ್ತು. ಅದನ್ನ ಮ್ಯಾಚ್ ಮಾಡಿದ ಎಷ್ಟರ ಮಟ್ಟಿಗೆ ಗಮನಿಸ್ತಾ ಹೋಗೋಣ. ಮೀನುಗಾರರ ಅಭಿವೃದ್ಧಿಗೆ 250 ಕೋಟಿ ರೂಪಾಯಿಯನ್ನ ಮೀಸಲು ಇಡಲಾಗಿದೆ. ಮೀನುಗಾರ ಮಹಿಳೆಯರಿಗೆ ಇದು ಕಾಂಗ್ರೆಸ್ ಪ್ರಣಾಳಿಕೆಯ ಭಾಗ ಕೂಡ ಹೌದು. 3 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲವನ್ನ ನೀಡೋದಾಗಿ ಬಜೆಟ್ನಲ್ಲೂ ಕೂಡ ಅನುಮೋದನೆ ನೀಡಲಾಗಿದೆ. ಮೀನುಗಾರಿಕಾ ಬೋಟ್ ಎಂಜಿನ್ ಮಾರ್ಪಾಡಿಗೆ ಅಂತ ಹೇಳಿ 50,000 ಧನ ಸಹಾಯ ನೀಡಲಿಕ್ಕೂ ಕೂಡ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಎಂಜಿನ್ ಮಾರ್ಪಾಡು ಮಾಡಲಿಕ್ಕೆ 20 ಕೋಟಿ ಅನುದಾನವನ್ನ ನೀಡೋದಾಗಿಯೂ ಕೂಡ ರಾಜ್ಯ ಸರ್ಕಾರ ಭರವಸೆಯನ್ನ ನೀಡಿದೆ. ಇದರ ಜೊತೆಗೆ ಧರ್ಮಸ್ಥಳ, ಕೊಡಗು, ಚಿಕ್ಕಮಗಳೂರಿನಲ್ಲಿ ಏರ್ ಸ್ಟ್ರಿಪ್ಗಳ ನಿರ್ಮಾಣಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಚಿಂತನೆ ಇದು ಅನುಷ್ಠಾನ ಆಗೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಯಾವ ರೀತಿ ಇರುತ್ತೆ ಹೆಜ್ಜೆ ಗಮನಿಸ್ತಾ ಹೋಗಬೇಕು. ಇನ್ನು ದಕ್ಷಿಣ ಕನ್ನಡದಲ್ಲಿ ರಫ್ತು ಆಧಾರಿತ ಕ್ಲಸ್ಟರ್ ನಿರ್ಮಾಣಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಅಲ್ಲಿನ ಆರ್ಥಿಕ ಚಟುವಟಿಕೆಗಳನ್ನ ಗಮನದಲ್ಲಿಟ್ಕೊಂಡು ನೋಡೋದಾದ್ರೆ ಇದು ಬಹಳ ಮುಖ್ಯವಾಗುತ್ತೆ. ಇನ್ನು ಕಿತ್ತೂರು ಕರ್ನಾಟಕ ಭಾಗ ಮತದಾನ ಪ್ರಕ್ರಿಯೆಯಲ್ಲಿ ಇಲ್ಲಿಂದಲೂ ಕೂಡ ಬಹಳಷ್ಟು ಓಟ್ಗಳು ಕಾಂಗ್ರೆಸ್ ಪಕ್ಷಕ್ಕೆ ಹರಿದು ಬಂದಿತ್ತು. ಇಲ್ಲೂ ಕೂಡ ಋಣ ಸಂದಾಯದ ಪ್ರಯತ್ನ. ಬೆಳಗಾವಿಯಲ್ಲಿ ಕೆರೆ ತುಂಬಿಸುವ ಯೋಜನೆಯನ್ನ ಅನುಷ್ಠಾನಕ್ಕೆ ತರಬೇಕು. ಈಗ ಆಲ್ರೆಡಿ ಮಳೆ ಇಲ್ಲದೆ ಇರೋ ಕಾರಣಕ್ಕೆ ಆ ಭಾಗದಲ್ಲಿ ಯಾವ ರೀತಿ ಬವಣೆ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ವಿ. ಹೀಗಾಗಿ ಈ ಯೋಜನೆ ಸಹಕಾರಿ ಆಗಬಹುದು ಅಂತ. ಧಾರವಾಡದಲ್ಲಿ ಅಕಾಡೆಮಿ ಸ್ಥಾಪನೆಗೆ 10 ಕೋಟಿ ಅನುದಾನವನ್ನ ಮೀಸಲು ಇಡಲಾಗಿದೆ. ಇದರ ಜೊತೆಗೆ ಉತ್ತರ ಕನ್ನಡದಲ್ಲಿ ಕಣ್ಣಿನ ಚಿಕಿತ್ಸಾ ಶಿಬಿರದ ಘಟಕವನ್ನ ತೆಗೆಯುವ ನಿರ್ಧಾರವನ್ನ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಕೈಗೊಳ್ಳಲಾಗಿದೆ. ಬೆಳಗಾವಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೆ ಟ್ರಾಮಾ ಕೇರ್ ಸೆಂಟರ್ ಅನ್ನ ನಿರ್ಮಾಣ ಮಾಡುವ ಯೋಜನೆಯನ್ನ ಕೂಡ ಬಜೆಟ್ನಲ್ಲಿ ಹೊಂದಲಾಗಿದೆ. ಹುಬ್ಬಳ್ಳಿಯ ಗುರುದ್ವಾರ ಅಭಿವೃದ್ಧಿಗೂ ಕೂಡ ಹಣವನ್ನ ಎತ್ತಿಡಲಾಗಿದೆ ಈ ಬಾರಿಯ ಬಜೆಟ್ನಲ್ಲಿ. ಇದೆಷ್ಟು ಕಿತ್ತೂರು, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಕರಾವಳಿ ಕರ್ನಾಟಕಕ್ಕೆ ಸಿಕ್ಕ ಯೋಜನೆಗಳಾದ್ರೆ ಇಲ್ಲಿ ಸಮುದಾಯವಾರು ಕೂಡ ಒಂದಷ್ಟು ಉಡುಗೊರೆಗಳನ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೊಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಅಲ್ಪಸಂಖ್ಯಾತರು, ಇನ್ಫ್ಯಾಕ್ಟ್ ಮುಸಲ್ಮಾನರಿಗೆ ಸಿದ್ದರಾಮಯ್ಯ ನೀಡಿರುವ ಗಿಫ್ಟ್ಗಳು ಯಾವ ರೀತಿ ಇದೆ ಗಮನಿಸ್ತಾ ಹೋಗೋಣ. ಇನ್ನು 1 ರಿಂದ 8ನೇ ತರಗತಿವರೆಗೆ ವಿದ್ಯಾರ್ಥಿ ವೇತನವನ್ನ ನೀಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ ಮುಸಲ್ಮಾನ್ ಸಮುದಾಯದ ಮಕ್ಕಳಿಗೆ. ಇನ್ನು ವಿದ್ಯಾರ್ಥಿ ವೇತನಕ್ಕೆ ಅಂತಲೇ 60 ಕೋಟಿ ರೂಪಾಯಿಯನ್ನ ಮೀಸಲು ಇಡುವ ನಿರ್ಧಾರವನ್ನ ಮಾಡಲಾಗಿದೆ. ಇನ್ನು ಹಜ್ ಭವನದಲ್ಲಿ IAS ಹಾಗೆ KS ತರಬೇತಿಯನ್ನ ವಸತಿ ಸಹಿತ ನೀಡಬೇಕು ಅನ್ನೋ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಇನ್ನು ಈ ಸಮುದಾಯದ ವಿದ್ಯಾರ್ಥಿಗಳು ವಿದೇಶದಲ್ಲಿ ಹೆಚ್ಚಿನ ಅಧ್ಯಯನಕ್ಕೆ ಹೋಗೋ ಸಂದರ್ಭದಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಲಿಕ್ಕೂ ಕೂಡ, ಎಜುಕೇಶನ್ ಲೋನ್ ಅನ್ನ ನೀಡಲಿಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ಇನ್ನು 4 ಚಕ್ರದ ವಾಹನವನ್ನ ಖರೀದಿ ಮಾಡಲಿಕ್ಕೆ 3 ಲಕ್ಷದವರೆಗೆ ನೆರವನ್ನ ನೀಡೋದಾಗಿ ಕೂಡ ಘೋಷಣೆ ಮಾಡಲಾಗಿದೆ. ಇದರ ಜೊತೆಗೆ 49,000 ಕೋಟಿಯಷ್ಟು ವಫ್ ಆಸ್ತಿ ಇದೆ. ಅದರ ರಕ್ಷಣೆಗೆ 50 ಕೋಟಿಯನ್ನ ಮೀಸಲು ಇಡೋದಾಗಿ ಕೂಡ ಸಿದ್ದರಾಮಯ್ಯ ಘೋಷಿಸಿದ್ದಾರೆ ಬಜೆಟ್ನಲ್ಲಿ. ಇನ್ನು ಶಾದಿ ಮಹಲ್ಗಳ ಮರು ನಿರ್ಮಾಣಕ್ಕೆ ಅಂತ ಹೇಳಿ 54 ಕೋಟಿಯನ್ನ ಅಷ್ಟು ಪ್ರಮಾಣದ ಅನುದಾನವನ್ನ ಮೀಸಲು ಇಡಲಾಗಿದೆ. ಇದು ಸಮುದಾಯವಾರು, ಅದರಲ್ಲೂ ಮುಸಲ್ಮಾನ್ ಸಮುದಾಯವಾರು ಇಡಲಾಗಿರುವ ಬಜೆಟ್ನ ಅನುದಾನದ ಪ್ರಮಾಣ. ಇತ್ತ ಗ್ಯಾರಂಟಿ ಜಾರಿಗೆ ಗ್ಯಾರಂಟಿ ಸಿಕ್ತಾ ಅನ್ನೋ ಪ್ರಶ್ನೆಗೆ ಇಲ್ಲ ಅನ್ನೋ ಉತ್ತರ. ನೀರಾವರಿಗೆ ಅನುದಾನ ಕೊಟ್ಟಿಲ್ಲ, ಸಿದ್ದರಾಮಯ್ಯ ಬರೀ ಕಾಗೆ ಹಾರಿಸಿದ್ದಾರೆ ಅಂತ ವಿರೋಧ ಪಕ್ಷಗಳು ಕಿಡಿಕಾಡ್ತಾ ಇವೆ. ATM ಸರ್ಕಾರ ಸಾಲ ಮಾಡಿ ತೆರಿಗೆ ಬರೆ ಎಳೆದಿದೆ ಅಂತ ಬಿಜೆಪಿಯವರು ಕಣ್ಣು ಕೆಂಪಗೆ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಬಜೆಟ್ ನಿರೀಕ್ಷೆಯಂತೆಯೇ ವಿಪಕ್ಷಗಳ ಕಣ್ಣು ಕೆಂಪಾಗಿಸಿದೆ. ರಾತ್ರಿ ಕಂಡ ಕನಸೋ ಹಗಲು ಕಂಡ ಕನಸೋ ಗೊತ್ತಿಲ್ಲ. ಘೋಷಣೆಗಳು ಯಾವಾಗ ಜಾರಿ ಆಗ್ತಾವೋ ದೇವರೇ ಬಲ್ಲ ಅಂತ HD ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯ ಸಾಲಭಾಗ್ಯ ಕೊಡ್ತಾರೆ ಅಂತ ಬಿಜೆಪಿ ಕಿಡಿಕಾರಿದೆ. ಈ ರೀತಿಯ ಬಜೆಟ್ ನ ನಾವು ಏನು ಬಹಳ ದೊಡ್ಡ ನಿರೀಕ್ಷೆ ಇಟ್ಕೊಂಡು ಜನ ಈ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತಾ ಇದ್ದಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ.
ರಾತ್ರಿ ಕಂಡು ಕನಸು ಹಗಲು ಕಂಡು ಕನಸು ಅದು ಯಾವಾಗ ದಾರಿಗೆ ಬರೋದು ಇದಕ್ಕೆ ಬರೋದೋ ಗೊತ್ತಿಲ್ಲ ಇಂಪ್ಲಿಮೆಂಟೇಷನ್. ರಾಜಕೀಯ ಪ್ರೇರಿತವಾಗಿರುವಂಥ ಇಟ್ ಇಸ್ ಅ ಪೊಲಿಟಿಕಲ್ ಬಜೆಟ್. ಸುಳ್ಳು ಹೇಳುವಂಥ ಸರ್ಕಾರ ಅನ್ನೋದು ಭಾಳ ಸ್ಪಷ್ಟ ಆಗ್ತದೆ. ಗೃಹಲಕ್ಷ್ಮಿ ಮಾಡಿಲ್ಲ, ಗೃಹ ಜ್ಯೋತಿ ಮಾಡಿಲ್ಲ, ಯುವ ನಿಧಿ ಮಾಡಿಲ್ಲ, ಕೇವಲ 6 ತಿಂಗಳಿಗೆ ಮಾತ್ರ ಇದೆ. ಸುಳ್ಳು, ಮೋಸ, ಹೊಸ ಯಾವುದೇ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ, ಅದಕ್ಕೆ ಯಾವುದೇ ರೀತಿ ಒಂದು ನಯಾ ಪೈಸೆನೂ ಹಣ ಇಟ್ಟಿಲ್ಲ. ನೀರಾವರಿ ಯೋಜನೆಗೆ ಹೆಚ್ಚು ಒತ್ತನ್ನು ಕೊಡದೇ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇಂದಿನ ಸರ್ಕಾರದ ಅಂಕಿಅಂಶಗಳನ್ನು ಸುಳ್ಳು ಹೇಳ್ತಾ ಒಂದು ರೀತಿ ಕಾಗೆ ಹಾರಿಸುವಂತ ಪ್ರಯತ್ನವನ್ನ ಈ ಬಜೆಟ್ನಲ್ಲಿ ಅವರು ಮಾಡಿದ್ದಾರೆ. ಕರ್ನಾಟಕ ಬಿಜೆಪಿ ಟ್ವಿಟರ್ ಹ್ಯಾಂಡಲ್ನಲ್ಲಿ ಎಟಿಎಂ ಸರ್ಕಾರದ ಕಲೆಕ್ಷನ್ ಬಜೆಟ್ ಎಂದು ಟೀಕಿಸಲಾಗಿದೆ. ಸಾಲದ ಹೊರೆ, ತೆರಿಗೆಯ ಬರೆ ಬಿಟ್ರೆ ಮತ್ತೇನಿಲ್ಲ. ಮನೆ ಕನಸಿಗೆ ಏಟು, ವಾಹನ ಖರೀದಿ ಆಸೆ ಭಗ್ನ ಎಂದು ಟೀಕಿಸಲಾಗಿದೆ. ಸಿದ್ದರಾಮಯ್ಯ ಅವರ ಬಜೆಟ್ ಬಗ್ಗೆ ಉದ್ಯಮಿಗಳು, ಹೋರಾಟಗಾರರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿರೋದು ಹೀಗೆ. ನೀರಾವರಿಗೆ 1 ಲಕ್ಷ ಕೊಡ್ತೇನೆ ಅಂತಂದ್ರೆ 19 ಕೊಟ್ಟಿದ್ರಿ. ಕೃಷಿಗೆ 5,000 ಕೊಟ್ಟಿದ್ರಿ. ತೋಟಗಾರಿಕೆಗೆ 3,000 ಕೊಟ್ಟಿದ್ರಿ. ನಿಮ್ಮ ಗ್ಯಾರಂಟಿಗೆ 60,000 ಕೋಟಿಯನ್ನು ಖರ್ಚು ಮಾಡಿದ್ರಿ. ಅಂದ್ರೆ ಅರ್ಥ ಇಷ್ಟೇ, ನಾವು ಸಾಲವನ್ನು ಜಾಸ್ತಿ ಮಾಡಿದ್ರಿ. ಅರ್ಥ ಇಷ್ಟೇ, ಸಾಲ ಮಾಡಾದ್ರೂ ಮೀಸೆಗೆ ತುಪ್ಪ ಏನು ಬಡ್ಕೊಳ್ಳುವಂಥದ್ದೇನು ನಾನು ನೋಡಿದೆಲ್ಲ ಆ ರೀತಿಯಾದ ನಿಮ್ಮ ಬಜೆಟ್ಗಳು. ಮೊದಲನೇದಾಗಿ FKCCI ಬೇಡಿಕೆಗಳಿಟ್ಟಿರೋದ್ರಿಂದ ಒಂದು ನಮಗೆ ಸಂತೋಷ ಸುದ್ದಿ ಏನು ಅಂದರೆ 2 ಟೈರ್ ಆ್ಯಂಡ್ 3 ಟೈರ್ ಸಿಟೀಸ್ ಡೆವಲಪ್ಮೆಂಟ್ಗೆ ನಾವು MSME ಪಾಲಿಸಿ ಮಾಡಬೇಕು ಅಂತೇಳಿದ್ವಿ. ಅದೇ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕ ಆಗಲಿ, ನಮ್ಮ ಬಳ್ಳಾರಿ ಅತ್ಲ ಕಡೆ ನಮ್ಮ ಗುಲ್ಬರ್ಗ, ಆಮೇಲೆ ಬೆಳಗಾಂ, ಅದಕ್ಕೆಲ್ಲ ಒಂದು ಒತ್ತು ಕೊಟ್ಟಿದ್ದಾರೆ. MSME ಕ್ಲಸ್ಟರ್ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಒತ್ತು ಕೊಟ್ಟಿದ್ದಾರೆ. ಇದರಿಂದ ನಾವು FKCCI ಬೇಡಿಕೆಯಲ್ಲಿ ಒಂದು 80% ಅಷ್ಟು ಮಾಡಿದ್ದಾರೆ. ಇದು 45,000 ಒಂದೇ ಬೆಂಗಳೂರು ಕೊಟ್ಟಿದ್ದು ಕೊಡಲಿ, ಅದು ದೊಡ್ಡ ಊರು, ದೊಡ್ಡ ಜಾಸ್ತಿ ರೆವಿನ್ಯೂನು ಅಲ್ಲೇ ಬರುತ್ತೆ, ಎಲ್ಲ ಪರವಾಗಿಲ್ಲ. ಬಟ್ ಉಳಿದು ಸ್ಟೇಟ್ ಬೇರೆ ಕಡೆನೂ ಸ್ವಲ್ಪ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಪರ್ಟಿಕ್ಯುಲರ್ಲಿ ನಮ್ಮ ನಾರ್ತ್ ಕರ್ನಾಟಕ ಯಾವಾಗಲೂ ಹಿಂದುಳಿದಿದ್ದು ಇದು ಇದೆ. ಈ ಕಡೆಗೂ ಸ್ವಲ್ಪ ಅವರು ಏನಾರ ಒಂದು ಸ್ಕೀಮ್ಸ್ ಅನೌನ್ಸ್ ಮಾಡಿದರೆ ಒಳ್ಳೆಯದಾಗ್ತಿತ್ತು. ಇನ್ನು ಬಜೆಟ್ ಮಂಡನೆ ವೇಳೆ ವಿಧಾನಸಭೆಯಲ್ಲಿ ಭದ್ರತಾ ಲೋಪವಾಗಿದೆ. ಶಾಸಕರು ಅಲ್ಲದೆ ಹೋದ್ರೂ ಕೂಡ ವಕೀಲ ರುದ್ರಪ್ಪ ಅನ್ನೋರು ಸದನದಲ್ಲಿ ಬಂದು ಕುಳಿತಿದ್ದಾರೆ. ದೇವದುರ್ಗ ಕ್ಷೇತ್ರದ JDS ಶಾಸಕಿ ಕರೆಮ್ಮ ಆಸನದಲ್ಲಿ ಬಂದು ತಿಪ್ಪೇರುದ್ರಪ್ಪ ಕುಳಿತಿದ್ದಾರೆ. ಈ ವ್ಯಕ್ತಿಯ ಬಗ್ಗೆ ಶಾಸಕ ಶರಣುಗೌಡ ಕಂದುಕೂರ್ ಮಾರ್ಷಲ್ಗಳಿಗೆ ಮಾಹಿತಿ ನೀಡುತ್ತಿದ್ದಂತೆ ವ್ಯಕ್ತಿಯನ್ನ ವಿಧಾನಸೌಧದ ಠಾಣೆಗೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಈ ಬಗ್ಗೆ ಗೃಹ ಸಚಿವರು ಕೂಡ ವರದಿ ಕೇಳಿದ್ದಾರೆ. ಬಜೆಟ್ ಮಂಡನೆ ಆಗುವ ಆರಂಭಗೊಂಡಾಗ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಬಂದು ನಮ್ಮ ದೇವದುರ್ಗ ಶಾಸಕಿ ಕರಿಯಮ್ಮ ಅವರು ನನ್ನ ಮುಂದ್ಗಡೆ ಸೀಟಿಗೆ ಬಂದು ಕುಳಿತಾರೆ. ಸ್ವಲ್ಪ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ ಈಗಾಗಲೇ ನಾವು ಸುಮಾರು ದಿನಗಳಿಂದ 4-5 ದಿನದಿಂದ ಎಲ್ಲ ಶಾಸಕರು ಯಾರ್ಯಾರು ಅಂತ ಸ್ವಲ್ಪ ಎಲ್ಲರೂ ನಮಗೆಲ್ಲ ಚಿರಪರಿಚಿತರು. ನಾನು ಅವರಿಗೆ ನಮ್ಮ ಪಕ್ಕದಾಗ GD ಹರೀಶ್ ಗೌಡ ಅವ್ರಿಗೆ ಕೇಳ್ತೀನಿ, ಬ್ರದರ್ ಯಾರು ಇವರು ಅಂತ. ಇಲ್ಲಣ್ಣ ಯಾರೋ ಗೊತ್ತಿಲ್ಲ ನನಗಂತ ಹೇಳಿದ್ರು. ಆಮೇಲೆ ಇದೆ, ಅವರು ಮೂಲತಃ ವಕೀಲ ವೃತ್ತಿಯಲ್ಲಿ ಇದ್ದಂಥವರು ಅಂತ ಹೇಳಿದ್ದಾರೆ. ಫರ್ದರ್ ಅವರು ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಿದ್ದೀವಿ. ಅವರು ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಾವು ತೆಗೆದುಕೊಂತಿದ್ದೀವಿ. ಇನ್ನ ಫರ್ದರ್ ನಾನು ಡೀಟೇಲ್ಸ್ ಏನು ಅವರು ಪ್ರಾಥಮಿಕ ದೇವರನಾಡಿನಲ್ಲಿ ವರುಣದೇವ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದಾನೆ. ಕಾಸರಗೋಡ್ನಿಂದ ತಿರುವನಂತಪುರದವರೆಗೆ ಮಳೆಯಾಗ್ತಾ ಇದೆ. ಉತ್ತರ ಭಾರತದಲ್ಲೂ ಮಳೆ ಅಬ್ಬರ ಜೋರಾಗಿದ್ದು ವಾಹನ ಸವಾರರು ಹುಚ್ಚಾಟ ಮಾಡಿ ಸಂಕಷ್ಟಕ್ಕೆ ಸಿಲುಕಿದ್ದು ಕಂಡುಬಂತು. ದೇವರನಾಡು ಕೇರಳದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಮಳೆ ಸಂಬಂಧಿ ಪ್ರಕರಣಗಳಲ್ಲಿ 6 ಮಂದಿ ಬಲಿಯಾಗಿದ್ದಾರೆ. ಶಾಲೆಗಳಿಗೆ ರಜೆ ನೀಡಲಾಗಿದೆ. ಸಾವಿರಾರು ನಿರಾಶ್ರಿತರಿಗೆ ಶಾಲೆಗಳಲ್ಲಿ ಆಶ್ರಯ ನೀಡಲಾಗಿದೆ. ಕಾಸರಗೋಡಿನಲ್ಲಿ ರೆಡ್ ಅಲರ್ಟ್ ಇದ್ರೆ ಕೋಜಿಕೋಡ್, ವಯನಾಡು, ಮಲಪ್ಪುರಂನಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉತ್ತರಾಖಂಡ್ನ ನೈನಿತಾಲ್ನಲ್ಲಿ ಭಾರೀ ಮಳೆಯಾಗಿದ್ದು ಕಾರು ಕೊಚ್ಕೊಂಡು ಹೋಗಿದೆ. ಕಾರ್ನಲ್ಲಿದ್ದವರನ್ನ ರಕ್ಷಿಸಲಾಗಿದೆ. ಹಿಮಾಚಲ ಪ್ರದೇಶ ಉನಾ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುತ್ತಿದೆ. ನದಿಗಳು ಉಕ್ಕಿ ಹರಿಯುತ್ತಿವೆ. ಸೇತುವೆ ಮೇಲೆ ಮೊಣಕಾಲುದ್ದ ನೀರು ಹರಿಯುತ್ತಿದ್ದರೂ ಸವಾರನೋರ್ವ ಸ್ಕಾರ್ಪಿಯೋ ಚಲಾಯಿಸಿದ್ದಾನೆ. ಸವಾರನ ಸಮೇತ ಸ್ಕಾರ್ಪಿಯೋ ಕೊಚ್ಕೊಂಡು ಹೋಗಿದೆ.
ಹಿಮಾಚಲ ಪ್ರದೇಶದ ವಿವಿಧ ಭಾಗಗಳಲ್ಲಿ ಗುಡ್ಡ ಕುಸಿತ ಸಂಭವಿಸುತ್ತಿದೆ. ಪರ್ವಾನೋ ಎಂಬಲ್ಲಿ ಗುಡ್ಡ ಕುಸಿದಿದೆ. ಅದೃಷ್ಟವಶಾತ್ ಕಾರ್ ಸಮೇತ ಸವಾರ ಎಸ್ಕೇಪ್ ಆಗಿದ್ದಾನೆ. ಟಣಕಪುರದಲ್ಲೂ ಹೆದ್ದಾರಿ ಮೇಲೆ ಗುಡ್ಡ ಕುಸಿದಿದ್ದು ಸಂಚಾರ ವ್ಯತ್ಯಯವಾಗಿತ್ತು. ರಾಜಸ್ಥಾನದ ಪಾಲಿಯಲ್ಲಿ ಸವಾರನೋರ್ವ ಮುಳುಗಿದ್ದ ಸೇತುವೆ ಮೇಲೆ ಬೈಕ್ ಚಲಾಯಿಸಿದ್ದಾನೆ. ಬೈಕ್ ಸಮೇತ ಕೊಚ್ಚಿ ಹೋಗ್ತಿದ್ದ ಸವಾರನನ್ನ ರಕ್ಷಿಸಲಾಗಿದೆ. ರಾಹುಲ್ ಗಾಂಧಿಗೆ ಮತ್ತೊಂದು ಆಘಾತ ಎದುರಾಗಿದೆ. ಈ ಬಾರಿ ಮೋದಿ ಬದಲು ಮೋದಿ ಅನ್ನೋ ಹೆಸರೇ ರಾಗಾಗೆ ಆಘಾತ ಕೊಟ್ಟಿದೆ. ಗುಜರಾತ್ ಉಚ್ಚ ನ್ಯಾಯಾಲಯ ಶಿಕ್ಷೆಗೆ ತಡೆ ನೀಡಲ್ಲ ಎಂದಿದೆ. ಮೋದಿ ಉಪನಾಮ ತೆಗಳಿ ಸಂಸದ ಸ್ಥಾನ ಕಳೆದುಕೊಂಡಿರೋ ರಾಹುಲ್ ಗಾಂಧಿಗೆ ಗುಜರಾತ್ ಹೈಕೋರ್ಟ್ ಶಾಕ್ ಕೊಟ್ಟಿದೆ. 2 ವರ್ಷದ ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡಲ್ಲ ಎನ್ನುವ ಮೂಲಕ ಕೆಳ ನ್ಯಾಯಾಲಯದ ತೀರ್ಪನ್ನ ಗುಜರಾತ್ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಆದ್ದರಿಂದ ರಾಹುಲ್ ಗಾಂಧಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ರಾಹುಲ್ ಗಾಂಧಿಗೆ ನೀಡಿರುವ ಶಿಕ್ಷೆ ಸಮರ್ಪಕ ಹಾಗೂ ಕಾನೂನಾತ್ಮಕವಾಗಿದೆ. ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆಯೇ ಇಲ್ಲ. ರಾಹುಲ್ ವಿರುದ್ಧ 10 ಕ್ರಿಮಿನಲ್ ಕೇಸ್ಗಳಿವೆ. ಅಲ್ಲದೆ ಶಿಕ್ಷೆಗೆ ತಡೆ ನೀಡುವುದು ನಿಯಮವಲ್ಲ. ಆದರೆ ಕೆಲವು ವಿರಳ ಕೇಸ್ಗಳಲ್ಲಿ ವಿನಾಯಿತಿ ನೀಡಬಹುದು. ರಾಹುಲ್ ಶಿಕ್ಷೆಗೆ ತಡೆ ನೀಡಲು ಸಕಾರಣ ಕಾಣಿಸ್ತಿಲ್ಲ ಎಂದು ಹೈಕೋರ್ಟ್ ಹೇಳಿದೆ. सवाल पूछना मैं बंद नहीं करूंगा. मैं हिंदुस्तान के लोकतंत्र के लिए लड़ रहा हूं और मैं हिंदुस्तान के लोकतंत्र के लिए लड़ता रहूंगा. किसी चीज से नहीं डरता हूं. ये सच्चाई है. चाहे मुझे सदस्यता मिले ना मिले, मैं अपना काम करूंगा. अगर ये मुझे परमानेंटली डिस्क्वालीफाई कर दें तो भी मैं अपना काम करूंगा. अगर मुझे रीइंस्टेट कर दें तो भी मैं अपना काम करूंगा. ನೀವು ಇಡೀ ವಿಶ್ವದ ಶ್ರೀಮಂತರ ಬಗ್ಗೆ ತಿಳಿದಿರ್ತೀರಿ, ಕೇಳಿರ್ತೀರಿ. ಆದ್ರೆ ಇಡೀ ವಿಶ್ವದ ಶ್ರೀಮಂತ ಭಿಕ್ಷುಕನ ಬಗ್ಗೆ ಗೊತ್ತಾ? ಆ ಶ್ರೀಮಂತ ಭಿಕ್ಷುಕ ಭಾರತದಲ್ಲೇ ಇದ್ದಾನೆ ಅಂತ ಗೊತ್ತಾ? ಹೌದು, ಮುಂಬೈನ ಭರತ್ ಜೈನ್ ಎಂಬಾತ ಇಡೀ ವಿಶ್ವದ ಅತ್ಯಂತ ಶ್ರೀಮಂತ ಭಿಕ್ಷುಕ ಅನ್ನೋ ಖ್ಯಾತಿಗೆ ಭಾಜನರಾಗಿದ್ದಾರೆ. ಯಾಕೀಗೆ ಗಮನಿಸ್ತಾ ಹೋಗೋಣ. ಭರತ್ ಜೈನ್ ಹತ್ರ ಇರೋ ಆಸ್ತಿ ಬರೋಬ್ಬರಿ 7.5 ಕೋಟಿ ರೂಪಾಯಿಯಷ್ಟು. ಪ್ರತಿ ತಿಂಗಳು ಇವರಿಗೆ ಬರೋ ವರಮಾನ ಆದಾಯ 60,000ದಿಂದ 75,000ದಷ್ಟು. ಮುಂಬೈನಲ್ಲಿ 1.2 ಕೋಟಿಯ 2 BHKಯ ಫ್ಲಾಟ್ ಅನ್ನ ಇವರು ಹೊಂದಿದ್ದಾರೆ. ಇನ್ನು ಥಾಣೆಯಲ್ಲಿ 2 ಶಾಪ್ ಅನ್ನ ಕೂಡ ಭರತ್ ಹೊಂದಿದ್ದಾರೆ. ಆ 2 ಶಾಪ್ಗಳಿಂದಲೇ ತಿಂಗಳಿಗೆ 30,000 ರೂಪಾಯಿ ಆದಾಯ ಕೂಡ ಬರುತ್ತಂತೆ. ಇವ್ರು ಮಾಡೋದೇನ್ ಕೆಲಸ ಅಂದ್ರೆ ಮುಂಬೈ ರೈಲ್ವೆ ನಿಲ್ದಾಣದಲ್ಲಿ ಭಿಕ್ಷೆ ಬೇಡ್ತಾರೆ ಭರತ್ ಜೈನ್.